ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ರಥಸಪ್ತಮಿ ವಿಶೇಷವಾಗಿ ನಾನು ಇವತ್ತು ಮನೆಯಲ್ಲಿ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡ್ರಿ. ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ ರೀ. ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿರಿ. ನೋಡಿ, ನಾನು ಅರ್ಧ ಬಟ್ಲಷ್ಟು ನಾನು ಗೋಡಂಬಿ ತೊಗೊಂಡಿದ್ದೀನಿ ರೀ. ಒಂದು ಅರ್ಧ ಬಟ್ಲಷ್ಟು ನಾನು ಬಾದಾಮ್ ತೊಗೊಂಡಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ. ನಾನು ಸಣ್ಣ ಬಟ್ಲ ತುಂಬ ತುಪ್ಪ ತೊಗೊಂಡಿದ್ದೀನಿ ನೋಡಿರಿ. ಈಗ ಒಂದೊಂದು ಮಧ್ಯದಾಗ ಹಿಂಗೆ ಕಟ್ ಮಾಡಿ ತೊಗೊಬೇಕ್ರಿ. ಅಡ್ವಾನ್ಸಾಗಿ ಎಲ್ಲ ಈ ಥರ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿರ್ತೈತೆ ರೀ. ಲೈನ್ ಮಧ್ಯದಾಗ ಇರ್ತೈತಲ್ಲ, ಅದನ್ನ ಕಟ್ ಮಾಡಿ ತೊಗೊತಿದ್ದೀನಿ ನೋಡಿರಿ. ಎಲ್ಲ ಬಾದಾಮಿ ಗೋಡಂಬಿ ಎರಡು ಈ ಥರ ಕಟ್ ಮಾಡಿ ತೊಗೊತಿದ್ದೀನಿ ರೀ. ಬಾದಾಮ್ ಕೂಡ ಅದೇ ಥರನೇ ಕಟ್ ಮಾಡಿ ತೊಗೊಬೇಕು ನೋಡಿರಿ. ಎಲ್ಲ ಬೇಗ ಈ ಥರ ಎಲ್ಲ ಅಡ್ವಾನ್ಸಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಬರ್ತಾವೆ ರೀ. ಈ ಮಾಡೋಕ್ಕೆ ಈಸಿ. ಹಂಗಾಗಿ ಎಲ್ಲವೂ ಒಂದು ರೆಡಿ ಮಾಡ್ಕೊಂಡು ಇಟ್ಕೊತೀನಿ ನೋಡಿರಿ. ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ನೋಡಿರಿ. ಕಡಾಯಿ ತೊಗೊಂಡಿದ್ದೀನಿ, ಇಲ್ಲಿ ಅಳತೆ ಮಾಡಿ ತೋರಿಸಿದ್ದೀನಿ ನೋಡಿರಿ. ಬಾಂಬೆ ರವೆ ತೊಗೊಂಡಿದ್ದೀನಿ ರೀ. ರವೆ ಉಂಡೆ ಮಾಡ್ತಲ್ಲ ಅದು ತೊಗೊಂಡಿದ್ದೀನಿ ನೋಡಿರಿ. ನಾನು ಒಟ್ಟು ಟೋಟಲ್ 5 ಬಟ್ಲಷ್ಟು ನಾನು ರವೆ ತೊಗೊಂಡಿದ್ದೀನಿ ರೀ, ಬಾಂಬೆ ರವೆ. ನೀವು ಎಷ್ಟು ತೊಗೊಂತೀರ ಅದ್ರ ಮೇಲೆ ಅಳ್ತೀನಿ ನೋಡಿರಿ. ಅಳತೆ ತೊಗೊಂಡು ಇಟ್ಕೊಂಡಿದ್ದೀನಿ. 5 ಬಟ್ಲ ತೊಗೊಂಡಿನಿ. ನೀವು ಒಲೆ ಹಚ್ಚಿಟ್ಟಿದ್ದೀನಿ ನೋಡಿರಿ. ಕಡಾಯಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಘಮ ಬರೋ ತನಕ ಹುರ್ಕೊಬೇಕ್ರಿ. ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಬೇಡ್ರಿ, ರವೆಲ್ಲ ಒತ್ತೋಗ್ಬಿಡ್ತದೆ ನೋಡಿರಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೊಬೇಕ್ರಿ. ನೋಡಿ, ಮಧ್ಯದಾಗ ಒಂದೊಂದು ಸ್ಪೂನ್ ತುಪ್ಪ ಹಾಕಿ ರವೆನ ಹುರ್ಕೊಳ್ಬೇಕ್ರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಬೇಕು ನೋಡಿರಿ. ಆದಷ್ಟು ಎಷ್ಟು ಲೋ ಫ್ಲೇಮ್ ಇಟ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ಉಂಡೆ ಬರ್ತಾವೆ ರೀ, ರವೆ ಉಂಡೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿರಿ. ರವೆ ಕೆಂಪು ಚೆನ್ನಾಗಿ ಘಮ ಬರ್ಬೇಕು ನೋಡಿರಿ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕ್ರಿ ರವೆ. ನಾವು ಎಷ್ಟು ತಾಳ್ಮೆಯಿಂದ ರವೆ ಹುರ್ಕೊಂತೀವಿ ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ಮಧ್ಯದಾಗ ಹಿಂಗೆ ಒಂದೊಂದು ಸ್ಪೂನ್ 2 ಸ್ಪೂನ್ ತುಪ್ಪ ಹಾಕಂತಾನೆ ಹುರಿಬೇಕು ನೋಡಿರಿ. ತುಂಬ ಚೆನ್ನಾಗಿ ಬರ್ತೈತೆ ಇದು ರವೆ ಮಾತ್ರ. ನೀವು ಎಷ್ಟು ತುಪ್ಪ ಹಾಕಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರ್ತೈತೆ ರೀ ರವೆ ಮಾತ್ರ. ಉಂಡೆ ಕೂಡ ಚೆನ್ನಾಗಿ ಕಟ್ಟೋಕ್ಕೂ ಅನುಕೂಲ ಆಗ್ತೈತೆ ರೀ. ಈ ಥರ ಮಧ್ಯೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರವೆನೆಲ್ಲ ಹುರ್ಕೊಬೇಕು ನೋಡಿರಿ. ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಉರಿರಿ. ಘಮ ಬರೋ ಮಟ್ಟ ಹುರ್ಕೊಬೇಕು ನೋಡಿರಿ. ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲನ್ನು ನೋಡಿರಿ. ಹೊಸದಾಗಿನ ಯಾರನ್ನ ನಮ್ಮ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿರಿ. ಆಲ್ ಅಂತ ಒತ್ತಿದ್ರೆ ನಾವು ಮಾಡೋ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತದೆ. ನೀವೇ ಮೊದಲು ನಮ್ಮ ವೀಡಿಯೋ ನೋಡ್ಬೋದು ರೀ. ನಾನು ಇಲ್ಲಿ 5 ಬಟ್ಲ ತೊಗೊಂಡಿರೋದ್ರಿಂದ ರವೆ ಸ್ವಲ್ಪ ನಿಧಾನವಾಗಿ ಹುರ್ಕೊಬೇಕ್ರಿ. ಯಾಕಂದ್ರೆ ಸ್ವಲ್ಪ ಆದರೆ ಬೇಗ ಆಗ್ಬಿಡ್ತೈತೆ. ನಾನು ಇಲ್ಲಿ 5 ಬಟ್ಲ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ತೈತಲ್ವ, ಹಂಗೆ ನಿಧಾನವಾಗಿ ಹುರ್ಕೊಬೇಕು ನೋಡಿರಿ. ಹಂಗಾಗಿ ಸ್ವಲ್ಪ ಮಧ್ಯೆ ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿರಿ. ನಾನು ಎಷ್ಟು ತುಪ್ಪ ಆದಷ್ಟು ತುಪ್ಪ ಹಾಕ್ತೈತೋ ಅಷ್ಟು ತುಪ್ಪ ಹಾಕಿದಂಗೆ ಚೆನ್ನಾಗಿ ಬರ್ತವೆ ರವೆ ನೋಡಿರಿ. ನಿಧಾನವಾಗಿ ಚೌಕಾಶವಾಗಿ ನೀವು ಎಷ್ಟು ತಾಳ್ಮೆಯಿಂದ ಹುರ್ಕೊಂತೀರೋ ಅಷ್ಟು ಚೆನ್ನಾಗಿ ಉಂಡೆಗಳು ಚೆನ್ನಾಗಿ ಬರ್ತಾವೆ ರೀ. ರವೆ ಹುರ್ಕೊಳೋದೇ ಇರೋದು ನೋಡಿರಿ. ನಾವು ಎಷ್ಟು ಚೆನ್ನಾಗಿ ರವೆ ಹುರ್ಕೊಂತ ಅಷ್ಟು ಚೆನ್ನಾಗಿ ಉಂಡೆಗಳು ಬರ್ತಾವೆ ರೀ. ಆದಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ರೀ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ನೋಡಿರಿ. ತುಂಬ ಚೆನ್ನಾಗಿ ಬರ್ತಾವೆ ರವೆ ಮಾತ್ರ. ತುಪ್ಪದಲ್ಲಿ ಹುರಿದಷ್ಟು ರವೆ ಚೆನ್ನಾಗಿ ಬರ್ತದೆ. ಸ್ಟವ್ ಆಫ್ ಮಾಡಿದ್ದೀನಿ ರೀ. ಮತ್ತೊಂದು ಕಡೆ ನೋಡಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 2-3 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿರಿ. ಫಸ್ಟ್ ಬಾದಾಮಿ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಫ್ರೈ ಆಗ್ಬೇಕು. ಲೈಟ್ ಫ್ರೈ ಆಗಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕೊಂಡು ಲೈಟ್ ಫ್ರೈ ಆದಮೇಲೆ ಒಂದು ಪ್ಲೇಟನ್ನ ತಗೊತಾ ಇದ್ದೀನಿ ನೋಡಿರಿ. ಇನ್ನು ಸ್ವಲ್ಪ ಬಾದಾಮಿ ಗೋಡಂಬಿ ಮಾತ್ರ 2 ಮಾತ್ರ ಹುರ್ಕೊಂಡು ಲೈಟ್ ಫ್ರೈ ಮಾಡ್ಕೊಂಡು ತಗೊತಾ ಇದ್ದೀನಿ ನೋಡಿರಿ. ಅವು ಬೇರೆ ತಗೊತಾ ಇದ್ದೀನಿ ನಾನು. ಇವಾಗ ನೋಡಿರಿ ಸಕ್ಕರೆ ಅಳತೆ ಮಾಡ್ಕೊಂಡು ತಗೊತಿದ್ದೀನಿ ನೋಡಿರಿ. ನಾನು 5 ಬಟ್ಲ ರವೆ ತಗೊಂಡಿದ್ದಾರೆ. ಇಲ್ಲಿ ನಾನು ಸಕ್ಕರೆನ 4 ಬಟ್ಲಷ್ಟು ಸಕ್ಕರೆ ತಗೊಂಡು ನಾನು ಇಲ್ಲಿ 4 ಬಟ್ಲ ಸಕ್ಕರೆ ತಗೊಂಡಿದ್ದೀನಿ. ನೀವು ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾದ್ರೆ ಮಾಡ್ಕೊಬೋದು ರೀ. ನೋಡಿರಿ ನಾನು ಇವಾಗ ಇದು ಮಿಕ್ಸಿನ ಪೌಡ್ರ್ ಮಾಡ್ಕೊಂಡು ತಗೊಬೇಕ್ರಿ ಸಕ್ಕರೆನೆಲ್ಲ. ನೋಡಿ ಈ ಥರ ಸಣ್ಣಾಗಿ ಪೌಡ್ರ್ ಮಾಡ್ಕೊಬೇಕ್ರಿ ಸಕ್ಕರೆನ. ಹಂಗಾಗಿ ಎಲ್ಲದು ಮಿಕ್ಸಿಗೆ ಹಾಕಿ ತೆಗಿತಾಯಿದ್ದೀನಿ ನೋಡಿರಿ. ಮತ್ತೊಂದು ಸರಿ ಹಾಕ್ತಾಯಿದ್ದೀನಿ ನೋಡಿರಿ. ನಿಮಗೆ ಎಷ್ಟು ಅಳತೆ ನೋಡಿಕೊಂಡು ಮಾಡ್ಕೊಬೇಕು. ನಾನು ಇಲ್ಲಿ 5 ಬಟ್ಲ ರವೆಗೆ ನಾನಿಲ್ಲಿ 4 ಬಟ್ಲ ಸಕ್ಕರೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ನೀವು ಮಾಡೋ ಎಷ್ಟು ಅಳತೆ ನೋಡ್ಕೊಂಡು ಮಾಡ್ಕೊಳ್ರಿ. 1 ಬಟ್ಲ ಕಡಿಮೆ ತೊಗೊಂಡ್ರೆ ಸಾಕಾಗ್ತೈತಿ. ನೀವು ಎಷ್ಟು ರವೆ ತಗೊಂಡ್ರೆ ಅದಕ್ಕೆ 1 ಬಟ್ಲ ಕಡಿಮೆ ತೊಗೊಳ್ಬೇಕು ನೋಡಿರಿ. ತುಂಬ ಚೆನ್ನಾಗಿ ಬರ್ತೈತಿ ನೋಡಿ. ಇಷ್ಟು ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಕಡೆ ಒಣ ಕೊಬ್ಬರಿ ತುರ್ಕೊಂಡು 2 ಬಟ್ಲ ಒಣ ಕೊಬ್ಬರಿ ತುರ್ಕೊತಾ ಇದ್ದೀನಿ ನೋಡಿರಿ. ಮತ್ತೆ ಸ್ಟವ್ ಹಚ್ಚಿದ್ದೀನಿ. ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ಅವಾಗ ಆಫ್ ಮಾಡಿದ್ಮೇಲೆ ಮತ್ತೆ ಸ್ಟವ್ ಹಚ್ಕೊಂಡು ಮತ್ತೊಂದು 3-4 ಸ್ಪೂನ್ ತುಪ್ಪ ಹಾಕಿ ಎಲ್ಲದು ಇದು ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತೊಂದು ಸರಿ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿರಿ. ಯಾಕಂದ್ರೆ ಅವೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಟೈಮ್ ಆಗ್ತೈತೆ ಅಂತೇಳಿ ಆಫ್ ಮಾಡಿಬಿಟ್ಟೆ ರೀ ನಾನು. ರವೆ ಮತ್ತೆ ಒತ್ತಿಗಿತ್ತಾವ ಅಂತೇಳಿ ಆಫ್ ಮಾಡಿದ್ವಿ. ಮತ್ತೆ ಹಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೊಂದು ಸರಿ ಎಲ್ಲ ತುಪ್ಪ ಹಾಕ್ತಾಯಿದ್ದೀನಿ ನೋಡಿರಿ. ಯಾಕಂದ್ರೆ 1 kg ರವಾಗ ನಾನು 1/4 kg ಮೇಲೆ ನಾನು ತುಪ್ಪ ಬಳಸಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ ಅಂತೇಳಿ ನಾನು 1/4 kg ತುಪ್ಪ ಬಳಸಿದ್ದೀನಿ ನೋಡಿ. ಏನಪ್ಪ ಸ್ವಲ್ಪ ಬಟ್ಲ ತುಪ್ಪ ತೋರಿಸಿ ಇನ್ನೊಂದು ಇಷ್ಟೊಂದು ಹಾಕ್ತಾರೆ ಅಂತ ಅನ್ಕ ಮಾಡಿ ಅಲ್ಲಿ ಸುಮ್ಮನೆ ಗೋಡಂಬಿ ದ್ರಾಕ್ಷಿ ಜೊತೆ ಸ್ವಲ್ಪ ತೋರಿಸಿದ್ದೀನಿ ರೀ. ಇಲ್ಲಿ ಸ್ವಲ್ಪ ತುಪ್ಪ ಇದ್ದರೆ ಚೆನ್ನಾಗಿ ಅಂತೇಳಿ ನಾನು 1/4 kg ತುಪ್ಪ ಬಳಸಿದ್ದೀನಿ ನೋಡಿರಿ. ನಾನು ಇಲ್ಲಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನಿಧಾನ ಸ್ವಲ್ಪ ಹಾಕಿ ಕಲಸ್ಕೊಂತಾನೆ ಮತ್ತೆ ಸಕ್ಕರೆ ಪೌಡ್ರ್ ಹಾಕಿ ಅಂತಾನೆ ಕಲಿಸ್ಬೇಕ್ರಿ ನೋಡಿರಿ. ಎಲ್ಲ ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ. ನಿಧಾನವಾಗಿ ಕಲಸ್ಕೊಂಡು ಸ್ವಲ್ಪ ಹಾಕಿ ಅಂತಾನೆ ಎಲ್ಲ ರವೆ ಜೊತೆ ಬೆರಿಬೇಕ್ರಿ. ಹಂಗೆ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಬ್ರು ಬೇಕಾದ್ರೆ ಸಹಾಯ ಕೂಡ ತೊಗೊಬೋದು ರೀ. ಒಬ್ರು ಹಾಕ್ತಿದ್ರೆ ಒಬ್ರು ಕಲಿಸ್ಕೊಂತಿದ್ರೆ ಚೆನ್ನಾಗಿ ಬರ್ತೈತೆ ರೀ. ಮತ್ತು ಒಬ್ಬರೇ ಏನು ಮಾಡೋಕ್ಕಲ್ಲ, ಒಬ್ಬರೇ ಇದ್ದೀವಿ ಅಂದ್ರೆ ಒಬ್ಬರೇ ನಿಧಾನವಾಗಿ ಹಾಕಂತ ಕಲಿಸ್ಕೊಬೇಕ್ರಿ. ಎಲ್ಲದಕ್ಕೆ ಬೆರಿಬೇಕು ನೋಡ್ರಿ. ಅದು ಪೌಡ್ರ್ ಇದು ರವಾದ ಜೊತೆಗೆ ಎಲ್ಲ ಚೆನ್ನಾಗಿ ಕಲಿಬೇಕ್ರಿ. ನಾನು ಇಲ್ಲಿ ತುರ್ದಿಕೊಂಡಿದ್ದಲ್ಲಿ 2 ಬಟ್ಲ ನಾನು ಕೊಬ್ಬರಿ ತೊಗೊಂಡಿದ್ನಲ್ಲ ರೀ, ಅದನ್ನು ಕೂಡ ಹಾಕ್ತಾಯಿದ್ದೇನೆ ನೋಡಿರಿ. ತುಂಬ ಆಗ್ಬಿಡ್ತಾರೆ. ಹಂಗೆ ನಿಧಾನವಾಗಿ ಕಲ್ಸ್ಕೊಬೇಕು ನೋಡಿರಿ. ಸ್ವಲ್ಪ ಮಾಡ್ತೇನೆ ಬೇಗ ಆಗ್ಬಿಡ್ತೈತೆ ರೀ. ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿರ್ತೀನಿ, ಸ್ವಲ್ಪ ತುಂಬಿ ಬಿಡ್ತಾರೆ ಎಲ್ಲ ನೋಡಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಕೂಡ ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ಏಲಕ್ಕಿ ಕೂಡ 4-5 ಏಲಕ್ಕಿ ಕುಟ್ಟಿ ಅಂದರೆ ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ.
ನಿಧಾನ ಎಲ್ಲಾಗಿ ಕಲಿಸ್ಕೊಬೇಕ್ರಿ. ನಿಧಾನವಾಗಿ ಎಲ್ಲ ಕುಡ್ಬೇಕು. ರವೆ, ಅದನ್ನ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ದೀನಲ್ಲ, ಕೊಬ್ಬರಿ ಎಲ್ಲದು, ಸಕ್ಕರೆ ಪೌಡ್ರ್ ಎಲ್ಲದು ಕಲಿಬೇಕು ನೋಡ್ರಿ. ಹಂಗೆ ನಿಧಾನವಾಗಿ ಕಲಿಸ್ಬೇಕ್ರಿ. ನೋಡಿರಿ ಗಸಗಸೆ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. 1-2 ಸ್ಪೂನಷ್ಟು ಗಸಗಸೆ ಕೂಡ ಹುರಿದಿಕ್ಕಿಡಿದ್ರೆ ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಸ್ವಲ್ಪನೇ ಎಲ್ಲ ಆಗೈತ್ರಿ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ತಣ್ಣಗೆ ಕಾಸಿ ಆರಿಸಿದ ಹಾಲು ರೀ. ಇದನ್ನು ಸ್ವಲ್ಪ ತಗೊಂಡು ಸ್ವಲ್ಪ ಹಾಲು ಹಾಕ್ಯಂತ ಕಟ್ಬೇಕ್ರಿ. ಭಾಳ ಒಂದೇ ಸರಿಗೆ ಹಾಲು ಹಾಕ್ಬೇಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹಾಲು ಹಾಕ್ತಾ ಕಟ್ಬೇಕು. ಪೂರ್ತಿನಿ ಜಾಸ್ತಿ ಹಾಕೊಂಬಿಟ್ರೆ ಪೂರ್ತಿನಿ ಕಡಿಮೆ ಹಾಕೊಂಬೇಡ್ರಿ. ನೋಡ್ಕೊಂಡು ಒಂದು ಉಂಡೆ ಕಟ್ಟಕ್ಕೆ ಬರ್ಬೇಕ್ರಿ. ಅದಕ್ಕೆ ಹಾಲು ಹಾಕ್ಕೊಂಡು ತಣ್ಣನ ಹಾಲು ರೀ, ಕಾಸಿ ಆರಿಸಿದ ಹಾಲು ಮಾತ್ರ ಹಾಕೊಬೇಕು ನೋಡಿರಿ. ಚೆನ್ನಾಗಿ ಬರ್ತಾವೆ ಉಂಡೆ. ಹಂಗಾಗಿ ಕಾಸಿ ಆರಿಸಿದ ಹಾಲು ಹಾಕ್ಕೊಂಡು ಸ್ವಲ್ಪನೇ ಹಾಕಿ ಕಲಿಸ್ಬೇಕು ನೋಡಿ. ಮಧ್ಯದಾಗ ನಾನಿಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ. ಇಲ್ಲ ಬಾದಾಮ್ ಹಾಕೊಬೋದು, ಇಲ್ಲ ದ್ರಾಕ್ಷಿ ಕೂಡ ಹಾಕೊಬೋದು ರೀ. ನೀವು ಯಾವ ಡ್ರೈ ಫ್ರೂಟ್ಸ್ ಇರ್ತೈತೆ ಅವನ್ನ ಹಾಕೊಬೋದು ರೀ. ಏನಿಲ್ಲ ಅಂದ್ರೂ ಕೂಡ ಹಂಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರ್ತಾವೆ. ಇದು ಅಂತ ನಾನು ಹಾಕಿ ತೋರಿಸಿದ್ದೀನಿ ರೀ. ಇಲ್ದ್ರೂ ಕೂಡ ಚೆನ್ನಾಗಿ ಬರ್ತಾವೆ ರೀ. ಒಟ್ಟು ಹುರ್ಕೊಳೋದ್ರಲ್ಲಿ ಇರೋದು. ರವೆ ಹುರ್ಕೊಂಡು ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರ್ತಾವೆ ರೀ. ನಾನಿಲ್ಲಿ 5 ಬಟ್ಲ ರವೆಗೆ 4 ಬಟ್ಲ ತೊಗೊಂಡಿದ್ದೀನಿ. ನೀವು ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು, ಸ್ವಲ್ಪ ಜಾಸ್ತಿ ಕೂಡ ತೊಗೊಬೋದು. ಇಲ್ಲಿ ಕರೆಕ್ಟ್ ಹಾಕಂತಂದ್ರೆ ನಾನು 4 ಬಟ್ಲ ತೊಗೊಂಡಿದ್ದೀನಿ ಸಕ್ಕರೆ. ನೀನು ಸ್ವಲ್ಪ ಜಾಸ್ತಿ ತೊಗೊಬೋದು ರೀ. ನಿಮ್ಮ ಸ್ವೀಟ್ ಹೆಂಗೆ ತಿಂತೀರ ಆ ಥರ ಇದ್ರ ಮೇಲೆ ಡಿಪೆಂಡ್ ನೋಡಿರಿ. ನಾನು ಮತ್ತೆ ಬಾದಾಮಿ ಹಾಕಿ ಕಟ್ತಾಯಿದ್ದೀನಿ ನೋಡಿರಿ. 5 ಬಟ್ಲ ರವೆಗೆ ನಾನು ಇಷ್ಟು ಉಂಡೆ ಆಗಿದೆ ನೋಡಿರಿ. ಕೂಡ ಮನೆಗೆ ಹೆಂಗೆ ಬಂತ ಟ್ರೈ ಮಾಡಿರಿ. 1 ಬಟ್ಲ ನಾನು ಹಾಲು ತಗೊಂಡಿದ್ದು ಇಷ್ಟು ಉಳ್ದೆ ನೋಡಿರಿ. 1 ಉಂಡೆ ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಧನ್ಯವಾದಗಳು.